ಬಿಜೆಪಿ ಮುಖಂಡನ ಪುತ್ರನ ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ವಿಚಾರಣೆಯ ವೇಳೆ ನಖರ ಮಾಡ್ತಾ ಇದ್ದಾನೆ ಪುತ್ತೂರಿನ ಆರೋಪಿ ಕೃಷ್ಣ ಜೆ ರಾವ್. ಬಿಜೆಪಿ ಮುಖಂಡನ ಪುತ್ರನ ಲವ್ ಪ್ರಕರಣ ದೋಖಾ ಕೇಸಿಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ವಿಚಾರಣೆಯ ವೇಳೆ ನಖರ ಮಾಡ್ತಾ ಇದ್ದಾನೆ ಪುತ್ತೂರಿನ ಆರೋಪಿ ಜೆ ರಾವ್. ಜೈಲಲ್ಲೇ ಬೇಕಾದ್ರೆ ಇರ್ತೀನಿ, ಆದ್ರೆ ಸಂತ್ರಸ್ತೆಯನ್ನ ಮದುವೆ ಆಗೋದಿಲ್ಲ, ಹೀಗಂತ ವರ್ತ ತೆಗೆದಿದ್ದಾನೆ ಬಿಜೆಪಿ ಮುಖಂಡನ ಪುತ್ರ ಕೃಷ್ಣ ಜೆ ರಾವ್. ಆರೋಪಿಯ ಮಾತಿನಿಂದ ಸಂತ್ರಸ್ತೆಯ ಪೋಷಕರಿಗೆ ಆತಂಕವೋ ಆತಂಕ. ನಮಗೆ ನ್ಯಾಯ ಬೇಕು ಎಂದು ಪಟ್ಟು ಹಿಡಿದಿರುವ ಸಂತ್ರಸ್ತೆಯ ಪೋಷಕರು ಮದುವೆ ಮಾಡಿಸುವ ಭರವಸೆ ನೀಡಿದ್ದ ಬಿಜೆಪಿ ಹಿಂದೂ ಮುಖಂಡರಿಗೂ ಕೂಡ ಇದು ಒಂದು ತರಹದ ಆಘಾತ. ಬಿಜೆಪಿ ಮುಖಂಡನ ಪುತ್ರ ಲವ್ ಸೆಕ್ಸ್ ದೋಖಾ ಕೇಸಿಗೆ ಬಿಗ್ ಟ್ವಿಸ್ಟ್. ಮದುವೆ ಆಗು ಅಂದ್ರೆ ನಖರ ಮಾಡ್ತಾನೆ, ಲವ್ ಮಾಡೋದಕ್ಕೆ ಇಲ್ಲದ ನಖರ, ಮೈ ಮುಟ್ಟೋದಕ್ಕೆ ಇಲ್ಲದ ನಖರ, ಎಲ್ಲವನ್ನೂ ಅನುಭವಿಸೋದಕ್ಕೆ ಇಲ್ಲದ ನಖರ. ಮದುವೆ ಆಗು ಅಂದಾಗ ಮಾತ್ರ ಯಾಕೆ ಎನ್ನುವಂತಹದ್ದು ಅರ್ಥ ಆಗ್ತಾ ಇಲ್ಲ. ಬಿಜೆಪಿ ಮುಖಂಡನ ಪುತ್ರ, ಊರಿಗೆಲ್ಲ ಸಂಸ್ಕಾರ ಸಾರುವ ಒಬ್ಬ ಮುಖಂಡ, ಸ್ವಂತ ಮಗನಿಗೆ ಸಂಸ್ಕಾರ ಹೇಳಿಕೊಡೋದನ್ನ ಮರೆತು ಬಿಟ್ರ. ಸಂಸ್ಕಾರ, ಸಂಸ್ಕೃತಿ, ಹೆಣ್ಣು, ಸ್ತ್ರೀ ರಕ್ಷಣೆ, ಮಹಿಳಾ ರಕ್ಷಣೆ, ಮಹಿಳೆಯ ಮಾನ, ಹೀಗೆ ಹೆಣ್ಣಿನ ಪರವಾಗಿ ನಿಂತುಕೊಳ್ಳುವಂತಹ ಸಿದ್ಧಾಂತವನ್ನ ಇಟ್ಟುಕೊಂಡಿದ್ದ ಪಕ್ಷ, ರಾಜಕೀಯ ಮುಖಂಡ ತನ್ನ ಮಗನಿಗೆ ಸಂಸ್ಕಾರವನ್ನ ಕಲಿಸೋದ್ರಲ್ಲಿ ಅಡವಿದ್ರ. ಈಗ ಆ ಒಂದು ಲವ್ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯನ್ನ ಪೊಲೀಸರು ಇತ್ತೀಚೆಗೆ ಅಷ್ಟೇ ಅರೆಸ್ಟ್ ಮಾಡಿದ್ರು. ಈಗ ತನಿಖೆಯು ಕೂಡ ಪ್ರಾರಂಭ ಆಗಿದೆ. ತನಿಖೆಯ ಆರಂಭಿಕ ತನಿಖೆಯಲ್ಲೇ ಆತ ನಕರ ಮಾಡ್ತಿದ್ದಾರಂತೆ. ನಾನು ಮದುವೆ ಆಗೋದಿಲ್ಲ, ಬೇಕಾದ್ರೆ ಜೈಲಲ್ಲೇ ಇರ್ತೀನಿ. ವಿಚಾರಣೆಯ ವೇಳೆ ನಕರ ಮಾಡ್ತಿದ್ದಾನೆ ಪುತ್ತೂರಿನ ಆರೋಪಿ ಕೃಷ್ಣ ಜೆ ರಾವ್. ಜೈಲಲ್ಲಿ ಬೇಕಾದ್ರೆ ಇರ್ತೀನಿ, ಆದರೆ ಸಂತ್ರಸ್ತೆಯನ್ನ ಮದುವೆ ಆಗೋದಿಲ್ಲ. ಆ ಸಂತ್ರಸ್ತೆಯನ್ನ ಲವ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಆ ಸಂತ್ರಸ್ತೆಯ ದೇಹವನ್ನ ಅನುಭವಿಸೋದಕ್ಕೂ ಕೂಡ ಸಾಧ್ಯ ಆಗಿದೆ. ಆದರೆ ಮದುವೆ ಯಾಕೆ ಮಾಡಲ್ಲ, ಮದುವೆ ಯಾಕೆ ಆಗಲ್ಲ? ನಮಗೆ ನ್ಯಾಯ ಬೇಕು. ಪಾಪ ಸಂತ್ರಸ್ತೆಯ ತಾಯಿ ಕೂಡ ಬಾಯಿ ಬಡ್ಕೋತಿದ್ದಾರೆ, ನನಗೆ ನ್ಯಾಯ ಬೇಕು. ಪುತ್ತಿಲ ಪರಿವಾರ ಇದಕ್ಕೇನು ಹೇಳುತ್ತೆ? ಶೋಭಾ ಕರಂದ್ಲಾಜೆ ಅಲ್ಲಿಂದನೇ ಬಂದವರು, ಅವರದ್ದೇ ಸಮುದಾಯದ ಹೆಣ್ಣು ಮಗಳಿಗೆ ಶೋಭಾ ಕರಂದ್ಲಾಜೆ ಈವರೆಗೂ ಕೂಡ ಒಂದು ಸಣ್ಣ ರಿಯಾಕ್ಷನ್ ಕೊಟ್ಟಿಲ್ಲ. ಕೃಷ್ಣ ಜೆ ರಾವ್ ಜಾಗದಲ್ಲಿ ಯಾವುದಾದ್ರೂ ಬೇರೆ ಧರ್ಮದ ಹುಡುಗರಿದ್ದಿದ್ರೆ ಇಷ್ಟೊತ್ತಿ ಪುತ್ತೂರು ಹೊತ್ಕೊಂಡು ಉರಿತಾ ಇತ್ತು. ತನ್ನ ಸಮುದಾಯದವರು ಮುಟ್ಟಿದ್ರೆ ಪುತ್ತಿಲ ಪರಿವಾರಕ್ಕಾಗಲಿ ಶೋಭಾ ಕರಂದ್ಲಾಜೆಗಾಗಲಿ ಯಾವುದೇ ತರಹದ ನೋವಾಗೋದಿಲ್ಲ, ಆಗಲಿ ಬಿಡಿ ಅನ್ನೋ ಮಟ್ಟಕ್ಕೆ ಬಂದುಬಿಡ್ತಾರೆ. ಆದರೆ ರಾಜಕೀಯವಾಗಿ ಬೇಳೆ ಬೇಯಿಸೋದಕ್ಕೇನಾದ್ರೂ ಈ ತರಹದ ಮ್ಯಾಟ್ರ್ ಕೈಗೆ ಸಿಕ್ಕಿಬಿಟ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಾಕೋ ಮಟ್ಟಕ್ಕೆ ಅವರು ಇಳಿತಾರೆ. ಯಾಕೆ ತಾರತಮ್ಯ ಧೋರಣೆ? ಪಾಪ ಹೆಣ್ಣು ಮಗಳ ತಾಯಿ ದಿನನಿತ್ಯ ಕಣ್ಣೀರು ಹಾಕ್ತಿದ್ದಾರೆ. ಆಕೆಗೆ ನ್ಯಾಯ ಕೊಡಿಸೋರು ಯಾರು? ಪೊಲೀಸ್ ಇಲಾಖೆ ತನ್ನ ಕರ್ತವ್ಯವನ್ನು ಮಾಡ್ತಾ ಇದೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಆತನನ್ನು ಅರೆಸ್ಟ್ ಮಾಡಲಾಯಿತು. ಈಗ ತನಿಖೆಯು ಕೂಡ ಪ್ರಾರಂಭಗೊಂಡಿದೆ. ಆದರೆ ಅಲ್ಲಿನ ಹಿಂದುತ್ವ ಮುಖಂಡರು ಎಂದು ಹೇಳಿಕೊಳ್ಳುವ ಅವರು ಈ ಯಾರು ಆರೋಪಿಯ ಕುಟುಂಬವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕಾರ್ಯ ಯಾಕಾಗಲಿಲ್ಲ? ಪಾಪ ಏನೋ ಆಗಬಾರದ ವಿಚಾರಗಳು ಆಗಬಾರದ ಜಾಗದಲ್ಲಿ ಆಗೋಗಿದೆ. ಇನ್ನಿದಕ್ಕೆ ಪರಿಹಾರ ಹುಡುಕಬೇಕಲ್ವಾ? ಆ ಹೆಣ್ಣಿಗೆ ಬಾಳ್ಕೊಡೋ ಕೆಲಸ ಆಗಬೇಕಲ್ಲ. ಅಪ್ರಾಪ್ತನು ಅಂತ ಹೇಳೋದಕ್ಕಾಗಲ್ಲ. ಲೈಂಗಿಕ ಕ್ರಿಯೆಯಲ್ಲಿ ಇದು ಯಾವ ಅಪ್ರಾಪ್ತತೆ? 21 ವರ್ಷ, ಎಲ್ಲ ವಿವೇಚನೆ, ಎಲ್ಲ ಪ್ರೌಢತೆ, ಎಲ್ಲವೂ ಗೊತ್ತಿರತಕ್ಕಂತಹ ಪ್ರಾಯ. ಅದು ಕೆಟ್ಟದ್ಯಾವುದು ಒಳ್ಳೆಯದ್ಯಾವುದು ಎಲ್ಲವನ್ನು ವಿಂಗಡಿಸಬಹುದಾದಂತಹ ಪ್ರೌಢಾವ್ಯವಸ್ಥೆಗೆ ಬಂದಿರತಕ್ಕಂತಹ ಪ್ರಾಯ. ಹೆಣ್ಣು ಮಗಳ ತೋಳನ್ನು ಹಿಡಿಯುವಾಗ ಇಲ್ಲದೆ ಇದ್ದ ನಖರ ಈಗ ಬರ್ತಾ ಇದೆ. ಹಾಗಾಗಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೆಣ್ಣೆತ್ತ ತಾಯಿ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.